ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣಾರ್ಜುನರ ಸಂವಾದ ರೂಪವನ್ನು ನೋಡ್ತಾ ಇದ್ದೋ. ದೇಹವನ್ನು ಕುರಿತು ಕ್ಷೇತ್ರಜ್ಞರ ಕುರಿತಾಗಿ ಅನೇಕರು ಅನೇಕ ವಿಧದಲ್ಲಿ ವಿಚಾರಗಳನ್ನು ಮಂಡನೆ ಮಾಡಿದ್ರು. ಆದರೆ ಈಗ ನನ್ನ ನಿಲುವನ್ನು ನಾನು ನಿನಗೆ ಹೇಳ್ತೀನಿ ಅರ್ಜುನ, ಕೇಳು ಅಂತೇಳಿ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ಹೇ ಅರ್ಜುನ, ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತ ಪ್ರಕೃತಿ, ದೇಹೇಂದ್ರಿಯಗಳು, ಮನಸ್ಸು, ಇದಲ್ಲದೆ 10 ವಿಷಯಗಳು, ಸುಖ ದುಃಖ, ದ್ವೇಷ, ಸಂಗಾತ, ಇಚ್ಛಾ, ಚೇತನ ಮತ್ತು ಧೃತಿ ಎಂಬ 36 ತತ್ವಗಳು ಸೇರಿರುವುದೇ ಕ್ಷೇತ್ರವು. ಪಂಚಭೂತಗಳು 5, ಆ 5 5 25, 4 ಆಗಿ ವಿಭಾಗ ಆಗಿ 24, ಮತ್ತು ಜೀವನ ಸೇರಿ 25 ತತ್ವ ಅಂತ ಒಂದು ಕಡೆ ಹೇಳ್ತಾರೆ. 25 ತತ್ವಗಳು ಈ ಶರೀರ ಆಗಿರೋದು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ, ಇಲ್ಲಿ ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ, ಅವ್ಯಕ್ತ ಪ್ರಕೃತಿ, 10 ಇಂದ್ರಿಯಗಳು, ಮನಸ್ಸು, ಇವಲ್ಲದೆ 10 ವಿಷಯಗಳು, ಸುಖ ದುಃಖ, ದ್ವೇಷ, ಸಂಗಾತ, ಇಚ್ಛಾ, ಚೇತನ ಮತ್ತು ಧೃತಿ ಎಂಬ 36 ತತ್ವಗಳು ಸೇರಿರುವುದೇ ಕ್ಷೇತ್ರ ಅಂತ ಇಲ್ಲಿ 36 ತತ್ವಗಳನ್ನು ಸೇರಿಸಿ ಹೇಳ್ತಾರೆ. ಯಾವುದು ಸರಿ ಅಂದರೆ ಎರಡೂ ಸರಿ. ಯಾಕಂದರೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ಅಲ್ಲಿ ಒಟ್ಟಿಗೆ ಸೇರಿಸಿರ್ತಾರೆ, ಇಲ್ಲಿ ಬಿಡಿಸಿ ತೋರಿಸಿರ್ತಾರೆ. ಅದರಿಂದ ಈ ಕ್ಷೇತ್ರದಲ್ಲಿಯ ತತ್ವಗಳ ಹೆಸರನ್ನು ನಿನಗೆ ಹೇಳಿದೆನು. ಇನ್ನು ಮಹಾಭೂತಗಳು ಯಾವುವು, ವಿಷಯಗಳು ಯಾವುವು, ಇಂದ್ರಿಯಗಳ ಸ್ವರೂಪ ಏನು, ಇವುಗಳನ್ನು ಬೇರೆ ಬೇರೆಯಾಗಿ ತಿಳಿಯ ಹೇಳುವೆನು. ಪರಮಾತ್ಮ ಏನು ಹೇಳ್ದ, 36 ತತ್ವಗಳನ್ನ ಹೇಳ್ದ. 36 ತತ್ವಗಳನ್ನು ಹೇಳಿ ಆದಮೇಲೆ ಆ 36 ತತ್ವಗಳ ವಿಚಾರವನ್ನು ಈಗ ಸಾಂಗವಾಗಿ ಬಿಡಿಸಿ ಹೇಳ್ತಾನೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಈ 5 ಮಹಾಭೂತಗಳು ಎಂದು ಅರಿ. ಮಹಾಭೂತಗಳೆಂದರಿ ಇದನ್ನು ಅಂತ. ಯಾವುವು? ಪೃಥ್ವಿ ಅಂದರೆ ಭೂಮಿ, ಅಪ್ಪು ಅಂದರೆ ನೀರು, ತೇಜ ಅಂದರೆ ಬೆಂಕಿ, ವಾಯು, ಆಕಾಶ, ಈ 5 ಪಂಚಮಹಾಭೂತಗಳು. ಎಚ್ಚರದಲ್ಲಿ ಸ್ವಪ್ನವಿರದಂತೆ, ಹೌದಾನೆ, ಎಚ್ಚರದ ಸ್ಥಿತಿಯಲ್ಲಿದ್ದಾಗ ಕನಸಿರೋದಿಲ್ಲ. ಇದು ಹೇಗೋ ಅಮಾವಾಸ್ಯೆಯ ದಿನ ಚಂದ್ರನು ದೃಶ್ಯವಾಗುವಂತೆ ಬಾಲ್ಯದಲ್ಲಿ ತಾರುಣ್ಯವು ಗುಪ್ತವಾಗಿರುವಂತೆ, ಬಾಲ್ಯದಲ್ಲಿ ತಾರುಣ್ಯ ಯೌವನ ಗುಪ್ತವಾಗಿ ಅಂದರೆ ಅವಿತುಕೊಂಡಿರ್ತದೆ, ಅದು ಇನ್ನೂ ಬಂದಿರೋದಿಲ್ಲ, ಗುಪ್ತವಾಗಿರ್ತದೆ. ಮುಚ್ಚಲ್ಪಟ್ಟ ಮೊಗ್ಗಿನಲ್ಲಿ ಸುಗಂಧವು ಅಡಗಿರುವಂತೆ, ಹೂವು ಅರಳಿದ ಮೇಲೇ ಸುಗಂಧ ಜಾಸ್ತಿ. ಅದನ್ನೆಲ್ಲ ಒಂದು ಉದಾಹರಣೆಗಳನ್ನ ಯಾಕೆ ಕೊಡ್ತಾರೆ ಅಂದರೆ, ಹಲವು ಜನಕ್ಕೆ ಹಲವಾರು ವಿಚಾರಗಳು ಗೊತ್ತಿರೋದಿಲ್ಲ, ಅದರಿಂದ ಇವುಗಳ ಉದಾಹರಣೆಗಳಾಗಿ ಕೊಡ್ತಾರೆ. ಪ್ರಕೃತಿ ಎಂಬ ಈ ಮಾಯಾಗರ್ಭದಿಂದ ಉದಯಿಸಿದ ಈ ಶರೀರದಲ್ಲಿರುವ ರುಧಿರಾದಿಗಳಲ್ಲಿ ತಾಪವು ಅಡಗಿರುವುದು. ಈ ಶರೀರದಲ್ಲಿ ರಕ್ತ ಇದೆಯಲ್ಲ, ರಕ್ತದಲ್ಲಿ ತಾಪವು, ಉಷ್ಣತೆ ಅಡಗಿರುತ್ತದೆ. ಈ ತಾಪವು ಪೈತ್ಯದಿಂದ ಉದ್ರೇಕಗೊಳ್ಳಲು ಅದನ್ನೇ ನಿಮಿತ್ತ ಮಾಡಿಕೊಂಡು ಶರೀರದ ಒಳವರೆಗೆಲ್ಲ ರೋಗವು ವ್ಯಾಪಿಸುವಂತೆ. ನೋಡಿ ಏನು ಸತ್ಯ ಹೇಳ್ತಾ ಇದ್ದಾರೆ. ಮಾಯಾಗರ್ಭದಿಂದ ಉದಯಿಸಿದ ಈ ಶರೀರದಲ್ಲಿರುವ ರುಧಿರಾದಿಗಳಲ್ಲಿ ತಾಪವು ಅಡಗಿರುವುದು. ಈ ಶರೀರದಲ್ಲಿ ರಕ್ತ ಇರ್ತದಲ್ಲ, ರಕ್ತದಲ್ಲಿ ತಾಪವು, ಉಷ್ಣತೆ ಜಾಸ್ತಿ ಇರ್ತದೆ. ಈ ತಾಪವು ಹೆಚ್ಚಾದಂತೆ ಏನಾಗುತ್ತೆ ಅಂದರೆ ಪಿತ್ತ ಜಾಸ್ತಿ ಆಗುತ್ತೆ. ಪೈತ್ಯದಿಂದ ಪಿತ್ತ, ಆ ಪಿತ್ತ ಜಾಸ್ತಿ ಆದಾಗ ಏನಾಗುತ್ತೆ, ಪೈತ್ಯವು ಉದ್ರೇಕಗೊಳ್ಳಲು ಅದನ್ನೇ ನಿಮಿತ್ತ ಮಾಡಿಕೊಂಡು ಶರೀರದ ಒಳವರೆಗೆಲ್ಲ ರೋಗವು ವ್ಯಾಪಿಸುವಂತೆ. ಉದಾಹರಣೆ ಕೊಡೋದ್ರ ಮೂಲಕ ನಮ್ಗೆ ಹೊಸ ಹೊಸ ಮೆಸೇಜ್ಗಳನ್ನ ಕೊಡ್ತಾ ಇರ್ತಾರೆ. ಶರೀರದಲ್ಲಿ ರಕ್ತದ ಉಷ್ಣತೆ ಜಾಸ್ತಿ ಆಯಿತು ಅಂದರೆ ಅದರಿಂದ ಪಿತ್ತ ಜಾಸ್ತಿ ಆಗುತ್ತೆ. ಪಿತ್ತ ಜಾಸ್ತಿ ಆಯಿತು ಅಂದರೆ ಶರೀರದಲ್ಲಿ ರೋಗ ಹೆಚ್ಚಾಗುತ್ತೆ. ಅದರಿಂದ ಪಿತ್ತ ಜಾಸ್ತಿ ಆಗದೆ ಇದ್ದಂಗೆ ಸಮತೋಲನದಲ್ಲಿರುವಂತೆ ಏನು ಮಾಡಬೇಕು, ವಾತ ಜಾಸ್ತಿ ಆದರೆ ಏನು ಮಾಡಬೇಕು, ಕಫ ಜಾಸ್ತಿ ಆದರೆ ಏನು ಮಾಡಬೇಕು, ಇವೆಲ್ಲವನ್ನು ಇಲ್ಲಿ ಮಧ್ಯದಲ್ಲಿ ಸೀಕ್ರೆಟ್ಗಳು ಬಂದು ಹೋಗ್ತಾ ಇರ್ತವೆ, ಗಮನಿಸ್ತಾ ಇರಬೇಕು. ಈಗ ಇದನ್ನು ನೋಡ್ದೋ, ಪಂಚಭೂತಗಳು ಒಂದಾಗಿ ಈ ದೇಹಾಕಾರವನ್ನು ಧರಿಸುತ್ತವೆ. ಆಗ ಈ ಶರೀರವನ್ನು ಅಹಂಕಾರವು 4 ಕಡೆಗಳಲ್ಲೂ ಕುಣಿಸುವುದು. ಈ ದೇಹವನ್ನು ಅಹಂಕಾರವೆಂಬುದು 4 ಕಡೆಯಲ್ಲೇ ಕುಣಿಸುವುದು. ಹೇ ಅರ್ಜುನ, ಈ ಅಹಂಕಾರವು ಅತಿ ವಿಚಿತ್ರವಾಗಿದೆ. ಇದು ಅಜ್ಞಾನಿಗಳನ್ನು ಹೆಚ್ಚು ಹಿಂಬಾಲಿಸದಿದ್ದರೂ ಜ್ಞಾನಿಗಳನ್ನು ಮಾತ್ರ ಅತಿ ಗಾಢವಾಗಿ ಆಲಂಗಿಸಿಕೊಂಡು ಕಷ್ಟಕ್ಕೆ ಗುರಿ ಮಾಡಿ ಕುಣಿಸುವುದು.
ನೋಡಿ, ಅಹಂಕಾರ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ, ನಾನು ಎಂಬಂತಹ ಆ ಗುಣ, ಅದೇನು ಮಾಡ್ತದೆ ಅಂದರೆ ಅಜ್ಞಾನಿಗಳ ತಂಟೆಗೆ ಹೋಗೋದಿಲ್ವಂತೆ ಅದು. ಯಾಕಂದರೆ ಅವ್ರು ಎಂದಿದ್ರೂ ನನ್ನ ಹತ್ರಕ್ಕೆ ಬಂದೇ ಬರ್ತಾರೆ, ನನ್ನೊಳಗೆ ಬಿದ್ದು ಮುಳುಗಿ ತೇಲಾಡ್ತಾ ಇದ್ದಾರೆ ಅಂಥೇಳಿ ಅವ್ರ ತಂಟೆಗೆ ಅದು ಹೋಗೋದಿಲ್ಲ. ಜ್ಞಾನಿಗಳನ್ನು ಅತಿಯಾಗಿ ಬೆನ್ನತ್ತದಂತೆ ಇದು. ನನ್ನ ಕೈಗೆ ಯಾವಾಗ ಸಿಗ್ತಾರೆ, ಒಬ್ಬ ಜ್ಞಾನಿ ನಾನು ಅಂತ ತಲೆ ಎತ್ತಿದ್ರೆ ಅವನು ಸರ್ವನಾಶ ಆಗುತ್ತೆ. ಅದರಿಂದ ಜ್ಞಾನಿಗಳನ್ನೇ ಬೆನ್ನತ್ತದಂತೆ ಇದು. ಗುರಿ ಮಾಡಿ ಕುಣಿಸುವುದು. ಹೇ ಅರ್ಜುನ, ಇನ್ನು ಮುಂದೆ ಬುದ್ಧಿಯನ್ನು ಗುರುತಿಸುವುದು ಹೇಗೆ ಎಂಬುದನ್ನು ವರ್ಣಿಸುವೆನು. ಈಗ ಅಹಂಕಾರ ಆಯಿತು, ಈಗ ಬುದ್ಧಿ. ಕಾಮವಾಸನೆಯು ಬಲವಾದಾಗ ಈ ಬುದ್ಧಿಯು ಇಂದ್ರಿಯ ಪ್ರವೃತ್ತಿಗಳನ್ನು ಭೇದಿಸಿ ವಿಷಯ ಸಮೂಹಗಳೊಳಗೆ ನುಗ್ಗಿ ಜೀವನು ಅನುಭವಿಸುವ ಸುಖ ದುಃಖ ಪುಣ್ಯ ಪಾಪಗಳನ್ನು ನಿರ್ಣಯಿಸುವುದು. ಒಳ್ಳೆಯವನ್ನು ಕೆಟ್ಟದನ್ನು ದೊಡ್ಡದನ್ನು ಚಿಕ್ಕದನ್ನು ನಿರ್ಣಯಿಸಲು ಸಹಾಯವಾಗುವುದು ಬುದ್ಧಿಯ ಕೆಲಸ. ಇದರ ಹೆಚ್ಚಿನ ವಿವರಣೆ ಬೇಡ, ಅಲ್ಲೇ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಮತ್ತು ವಿಷಯಗಳನ್ನು ಪರೀಕ್ಷಿಸಲು ಬೇಕಾಗುವ ದೃಷ್ಟಿಗೂ ಜ್ಞಾನ ತೇಜಸ್ಸಿಗೂ ಮೂಲ ಕಾರಣವಾಗುವುದು. ಸತ್ವಗುಣದ ಉನ್ನತಾವಸ್ಥೆಯಲ್ಲಿ ಜೀವನಿಗೂ ಶಿವನಿಗೂ ಸಂಬಂಧವನ್ನು ಉಂಟು ಮಾಡುವುದು ಯಾವುದು? ಬುದ್ಧಿ. ಆದ್ದರಿಂದ ಹೇ ಅರ್ಜುನ, ಇದನ್ನು ಬುದ್ಧಿ ಎಂದು ತಿಳಿಯಬೇಕು. ಇಷ್ಟೆಲ್ಲ ಕೆಲಸವನ್ನು ಮಾಡೋದ್ರಿಂದ ಇದಕ್ಕೆ ಬುದ್ಧಿ ಅಂತ ಕರೀತಾರೆ. ಅಹಂಕಾರ ಅಜ್ಞಾನದಲ್ಲಿ ಕೆಡುತ್ತದೆ, ಬುದ್ಧಿ ಸದ್ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತದೆ. ಇನ್ನು ಅವ್ಯಕ್ತ ಪ್ರಕೃತಿ. ಈ ಅವ್ಯಕ್ತ ಪ್ರಕೃತಿಯ ಲಕ್ಷಣವನ್ನು ಹೇಳುವೆನು, ಕೇಳು. ಸಾಂಖ್ಯಶಾಸ್ತ್ರ ಯೋಗಶಾಸ್ತ್ರಗಳನ್ನು ಅನುಸರಿಸಿ ಪ್ರಕೃತಿಯು ಎರಡು ಪ್ರಕಾರವಾಗಿದೆ. ಸಾಂಖ್ಯಶಾಸ್ತ್ರ ಅಂದರೆ ಜ್ಞಾನಶಾಸ್ತ್ರ ಮತ್ತು ಯೋಗಶಾಸ್ತ್ರವನ್ನು ಕುರಿತು ಅನುಸರಿಸಿ ಇದು ಎರಡು ಪ್ರಕಾರವಾಗಿದೆ. ಇದನ್ನು ಹಿಂದಿನ 7ನೇ ಅಧ್ಯಾಯದಲ್ಲಿ ತಿಳಿಸಿರುವೆನು. ಹಿಂದೆ ಹೇಳಬೇಕಾದ್ರೆ ಹೇಳಿದ್ದಾರೆ. ಅದರಲ್ಲಿ 2ನೇಯದಾದ ಪರಾಪ್ರಕೃತಿಯೇ ಜೀವದಶ ಅಂದರೆ ಜ್ಞಾನದೇವಿ. ಇದಕ್ಕೆ ಅವ್ಯಕ್ತವೆಂಬ ಮತ್ತೊಂದು ಹೆಸರಿದೆ. ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ ಎರಡು ವಿಚಾರಗಳನ್ನ ಆಗಲೇ ತಿಳಿಸ್ಕೊಟ್ನಲ್ಲ, ಆ ರೀತಿಯಲ್ಲಿ. ರಾತ್ರಿಯು ಕಳೆಯುತ್ತಲೇ ಆಕಾಶದಲ್ಲಿರುವ ನಕ್ಷತ್ರಗಳು ಲುಪ್ತವಾಗುವಂತೆ ಅಂದರೆ ಕಾಣದಂತಾಗುವಂತೆ, ದೇಹವು ನಶಿಸುತ್ತಲೇ ದೇಹದಿಂದ ಮಾಡಲ್ಪಟ್ಟ ಕರ್ಮಗಳೆಲ್ಲವೂ ಗುಪ್ತವಾಗುವು. ಅಂದರೆ ಅವು ಇಲ್ಲ, ನಾಶವಾಗೋಯ್ತು ಅಂತಲ್ಲ. ನಕ್ಷತ್ರಗಳು ಹೇಗೆ ಬೆಳಕಿನಲ್ಲಿ ಮರೆಯಾಗ್ತವೋ, ಕಾಣದಂಗಾಗ್ತವೋ, ದೇಹದಿಂದ ಮಾಡಲ್ಪಟ್ಟ ಕರ್ಮಗಳೆಲ್ಲವೂ ಗುಪ್ತ ಆಗ್ತವೆ ಶರೀರ ನಾಶವಾದಾಗ. ಅಂದರೆ ಅವು ಇರ್ತವೆ, ಆಕಾಶದಲ್ಲಿ ನಭೋಮಂಡಲದಲ್ಲಿ ಇರ್ತವೆ, ಜೀವಿಯನ್ನು ಅನುಸರಿಸಿಯೇ ಇರ್ತವೆ, ನಾಶವಾಗೋದಿಲ್ಲ. ಕರ್ಮ ಇದ್ದೇ ಇರ್ತವೆ, ಶರೀರ ಮಾತ್ರ ನಾಶ ಆಯಿತು ಅಷ್ಟೇ. ಬೀಜದಲ್ಲಿ ವೃಕ್ಷರೂಪವೆಲ್ಲವೂ ಗೂಢವಾಗಿರುವಂತೆ, ಅರ್ಥ ಆಯ್ತದಿಲ್ವಾ? ಒಂದು ಬೀಜದಲ್ಲಿ ಇಡೀ ಮರದ ರೂಪ ಅಡಕವಾಗಿರ್ತದೆ. ಹೇಗೋ ದಾರದ ಎಳೆಗಳು ವಸ್ತ್ರ ರೂಪದಿಂದ ಇರುವಂತೆ, ಒಂದೊಂದು ದಾರವನ್ನೇ ತೆಗಿತಾ ಬಂದರೆ ಬಟ್ಟೆ ಮಾಯ ಆಗಿಬಿಡ್ತದೆ. ಒಂದೊಂದು ದಾರವನ್ನೇ ಪೋಣಿಸಿ ನೇಯ್ದಿರೋದ್ರಿಂದ ಅದು ಬಟ್ಟೆ ಅನ್ನಿಸ್ಕೊಳ್ತದೆ ಅಷ್ಟೆ. ಭೂತ ಸೃಷ್ಟಿಯು ಲಯಿಸುವಾಗ ಪಂಚಮಹಾಭೂತಗಳೆಲ್ಲವೂ ಸ್ಥೂಲ ಧರ್ಮವನ್ನು ತೊರೆದು ಸೂಕ್ಷ್ಮ ರೂಪದಿಂದಿರುವ ಸ್ಥಿತಿಗೆ ಅವ್ಯಕ್ತವೆಂದು ಹೆಸರು. ಅವ್ಯಕ್ತ ಪ್ರಕೃತಿ ಅಂದರೆ ಏನಿಲ್ಲಿ? ಈಗ ಒಂದೊಂದು ದಾರವು ಸೇರಿ ದೊಡ್ಡ ಬಟ್ಟೆ ಅನ್ನಿಸ್ಕೊಳ್ತದೆ. ಒಂದು ಸೀರೆಯೋ ಮತ್ತೊಂದು ಯಾವುದೋ ಒಂದು ಬಟ್ಟೆ ಅನ್ನಿಸ್ಕೊಳ್ತದಲ್ವಾ? ಇದು ಪರಾಪ್ರಕೃತಿ. ವ್ಯಕ್ತ ಪ್ರಕೃತಿ ಇದು. ಈಗ ಅವ್ಯಕ್ತ ಪ್ರಕೃತಿ ಯಾವುದಪ್ಪ ಅಂದರೆ, ಒಂದೊಂದು ನೂಲನ್ನೇ ಎಳೆದು ತೆಗೆದುಬಿಟ್ರೆ ಅದು ಒಂದು ಸಣ್ಣ ನೂಲಿನ ದಾರ ಅನ್ನಿಸ್ಕೊಳ್ತದೆ, ಬಟ್ಟೆ ಅನ್ನಿಸ್ಕೊಳ್ಳೋದಿಲ್ಲ. ಇಲ್ಲಿಯೂ ಕೂಡ ಶರೀರ ಪಂಚಭೂತಗಳ ಸಮ್ಮಿಲನದಿಂದ 36 ತತ್ವಗಳಿಂದ ಸ್ಥೂಲ ಶರೀರ ಅನ್ನಿಸ್ಕೊಳ್ತದೆ, ಒಂದು ಶರೀರ ಕಣ್ಣಿಗೆ ಕಾಣಿಸ್ತದೆ. ಆದರೆ ಶರೀರ ನಾಶವಾದಾಗ ಏನಾಗುತ್ತೆ? ಪಂಚಮಹಾಭೂತಗಳ ಇವುಗಳೆಲ್ಲ ಪಂಚಭೂತಗಳ ಸ್ಥೂಲ ಧರ್ಮ ಎಲ್ಲ ತೊರೆದು ಸೂಕ್ಷ್ಮ ರೂಪದಲ್ಲಿ ಸೇರ್ಕೊಳ್ತವೆ ಎಲ್ಲ. ಅದಕ್ಕೆ ಅವ್ಯಕ್ತ ಪ್ರಕೃತಿ ಅಂತ ಹೆಸರು. ಹೇ ಅರ್ಜುನ, ಇಂದ್ರಿಯಗಳ ಭೇದಗಳನ್ನು ಕೇಳು. ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ಈ 5 ಜ್ಞಾನೇಂದ್ರಿಯಗಳು. ಇವುಗಳಲ್ಲಿ ಬುದ್ಧಿಯು ಸೇರಿದಾಗ ಸುಖ ದುಃಖಗಳ ಜ್ಞಾನವಾಗುವುದು. ಏನು ಹೇಳ್ತಾ ಇದರಲ್ಲಿ ಅರ್ಜುನ? ಅವ್ಯಕ್ತ ಶರೀರದ ಅವ್ಯಕ್ತ ಪ್ರಕೃತಿದಾಯಿತು. ಈಗ ಇಂದ್ರಿಯಗಳ ಭೇದಗಳು ಕೇಳು. ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ಈ 5 ಜ್ಞಾನೇಂದ್ರಿಯಗಳು. ಇವುಗಳಲ್ಲಿ ಬುದ್ಧಿಯು ಸೇರಿದಾಗ, ಈ 5 ಜೊತೆ ಬುದ್ಧಿ ಸೇರಿದಾಗ ಏನಾಗುತ್ತೆ? ಸುಖ ದುಃಖಗಳ ಜ್ಞಾನವಾಗುತ್ತದೆ. ಇನ್ನು ಮುಂದುವರೆದು ಏನು ಉದಾಹರಣೆಯನ್ನು ಕೊಡ್ತಾನೆ, ಏನೇನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.
ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.